ಇರಬೇಕು ಪಾಪ. ಆದಷ್ಟು ಬೇಗ ಈ ಬುದ್ಧಿಯನ್ನು ಮುಟ್ಟಿಸ್ಬೇಕು. ಆದ್ರೆ ಈ ದಾರಿಯಲ್ಲಿ ಯಾರಾದ್ರೂ ನನ್ನ ಕಾಡ್ತಾರಂತ ತುಂಬಾ ಹೆದರಿಕೆ ಆಗ್ತಾ ಇದೆ. ಈ ಬುದ್ಧಿ ಮುಟ್ಟಿಸಿರೋರ್ಗು ಹೇಗಾದ್ರೂ ನನ್ನನ್ನು ಕಾಪಾಡಪ್ಪ. ಯಾಕಮ್ಮ ಒಬ್ಬಳೇ ನಿಂತು ಏನೋ ಯೋಚನೆ ಮಾಡ್ತಾ ಕಾಣುತ್ತದೆ? ಮವ್ವ ಮನೆಯಲ್ಲಿ ಅವ್ವ ಏನಾದರೂ ಅಂದಲಿ ಅಥವಾ ಹೊಡೆದು ಬಡಿದು ಮಾಡಿದೆ ಏನಮ್ಮ? ನನ್ನನ್ನು ಹೊಡೆಯುವುದು ಬಡಿಯುವುದು ಅಷ್ಟೇ ಅಲ್ಲಣ್ಣ, ತುಂಬಾನೇ ಕಿರುಕುಳ ಕೊಡ್ತಾಳೆ. ಅವಳು ಕೊಡೋದನ್ನು ನೋಡ್ತಾ ಇದ್ರೆ ಒಂದು ದಿನಕ್ಕೆ ನನ್ನನ್ನ ಕೊಂದು ಬಿಟ್ಟಿದ್ರೆ ಎಷ್ಟು ಒಳ್ಳೇದಿರ್ತಿತ್ತು. ಏನು ಮಾಡುವುದಮ್ಮ, ನಮ್ಮ ಕರ್ಮ ತಾಯಿ. ಈ ಕಷ್ಟ ಕಾರ್ಪಣ್ಯ ಎಂದು ದೂರ ಆಗುವುದು ನಾನು ನೀನು ತಂದೆ ತಾಯಿ ಎಂದು ಒಂದಾಗುವುದು ಆ ದೇವರಿಗೆ ಗೊತ್ತು. ಆ ನನ್ನ ತಾಯಿ ತೀರಿಕೊಂಡಾಗ ನಮ್ಮನ್ನು ಕರೆದುಕೊಂಡಿದ್ರೆ ಎಷ್ಟೊಂದು ಚೆನ್ನಾಗಿತ್ತು ಅಣ್ಣ, ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ಹುಟ್ಟು ಸಾವು ಶಿವನ ಕೈಯಲ್ಲಿ, ನಾವೇನು ಮಾಡಲು ಸಾಧ್ಯವಮ್ಮ? ಅವನಾಟ ಯಾರಿಗೆ ತಿಳಿಯುವುದು? ಇದೇನಣ್ಣ ಸತ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅಲ್ಲ, ಬುದ್ಧಿ ತರ್ತೀನಿ ಅಂತ ಹೇಳ್ದ. ಪಾಪ ನಿನಗೆ ತುಂಬಾ ಹಸಿವಾಗಿರ್ಬೇಕು. ನೋಡೋಣ, ಇನ್ನು ಸ್ವಲ್ಪ ಕಾದ್ ನೋಡಿದ್ರೆ ಆಯ್ತು. ಬರ್ತಾನೆ ತಡಿಯಮ್ಮ, ಅವನು ತುಂಬಾ ಕಿಡಾಲಿ, ಅವನು ವಿದ್ಯಾವಂತ. ತಾಯಿಯ ಕಣ್ಣು ತಪ್ಪಿಸಿ ಬರ್ಬೇಕಲ್ಲಮ್ಮ. ಅವನ ಜೊತೆ ಅಪ್ಪನು ಕೂಡ ಬರ್ತೀನಿ ಅಂತ ಹೇಳಿದ್ರು. ಇನ್ನು ನೋಡಿದ್ರೆ ಬರ್ತಾನೆ ಇಲ್ವಲ್ಲ? ಬರ್ಲಿ ಬಿಡಮ್ಮ, ಎಲ್ಲರೂ ಕೂಡ ಊಟ ಮಾಡಿದ್ರಾಯ್ತು. ಅಣ್ಣ ಅಗೋ ಅಲ್ಲಿ ನೋಡಿ, ಅವರೇ ಬಂದ್ಬಿಟ್ರು. ಏನಪ್ಪ ತಂಗಿಯ ಜೊತೆ ಅದೇನೋ ಚರ್ಚೆಗೆ ಇಳಿದಂತಾಗುತ್ತದೆ. ಮಾತನಾಡ್ತಾ ಇದ್ದೀಯಪ್ಪ, ನೀನು ಮಾತನಾಡ್ತಾ ಇದ್ದೀಯ. ಏನ್ ಬಿಡಿರಪ್ಪ, ಸುಮ್ಮನೆ ಹಾಗೆ ಮಾತಾಡ್ತಾ ನಿಂತಿದ್ದೀನಿ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ತಂಗಿ, ನಮ್ಮ ಮುಂದೆ ಹೇಳಲಾದಂತ ವಿಷಯ ಏನಮ್ಮ? ಇಲ್ಲ ಅಣ್ಣ, ಅಂತ ಈ ವಿಷಯ ಏನಾಯ್ತು ಅಂದ್ರೆ ನಾಳೆ ನಿಮಗೆ ತಿಳಿಸ್ತಾ ಇದ್ದೀನಿ. ಅದ್ಯಾವ ವಿಷಯ ಇಲ್ಲಣ್ಣ. ಶಕ್ತಿ, ನನ್ನಿಂದ ಯಾವುದೋ ವಿಷಯನ ಮುಚ್ಚಿಡುತ್ತಿದ್ದಾಳೆ. ಖಂಡಿತವಾಗಿ ಅದು ಏನಂತ ನನ್ನ ಮುಂದೆ ಮುಚ್ಚುಮರೆ ಇಲ್ಲದೆ ಹೇಳುವಪ್ಪ. ಅಪ್ಪ, ಆ ರಾಕ್ಷಸಿಯ ಕಣ್ಣು ತಪ್ಪಿಸಿ ಬರಬೇಕಾದರೆ ಈ ಸಾಕಾಗಿ ಹೋಯ್ತಪ್ಪ, ಸಾಕಾಗಿ ಹೋಯ್ತು. ಹಾಗಿದ್ದರೆ ಇದೊಂದು ನಾ ಬಿಡಬೇಕಾಗಿತ್ತು ಸತ್ಯ. ಅದರ ಬಗ್ಗೆ ಅನಂತರ ವಿಚಾರ ಮಾಡಿದರೆ ಮೊದಲು ಆ ಕಾಮಾಕ್ಷಿ, ಆ ಹಿಡಿಂಬೆಯ ವಿಚಾರವನ್ನ ಮೊದಲು ಹೇಳಿ. ಅವಳು ಏನಂತ ಹೇಳಿದ್ದಾಳೆಂದು ಮೊದಲು ಹೇಳಿಯಪ್ಪ, ಮೊದಲು ಹೇಳಿ. ಅದೇನು ಅಂತ ಹೇಳಮ್ಮ, ಎಲ್ಲರೂ ಕೂಡಿ ಸೇರಿ ಊಟ ಮಾಡೋಣ. ಇಲ್ಲ, ಅದ್ಯಾವ ವಿಷಯ ನನ್ನ ಹತ್ರ ಕೇಳಬೇಡಿ. ನಾನು ಯಾವ ದಕ್ಷಿಣ ಸಲುವಾಗಿ ನೀನೇನಾದರೂ ದಕ್ಷಿಣ ಸಲುವಾಗಿ ನೀನೇನಾದರೂ ಕಣ್ಣೀರು ಹಾಕುತ್ತಿದ್ದೇನಮ್ಮ? ಹೇಳಮ್ಮ, ಏನು ವಿಷಯವೆಂದು. ಅಣ್ಣ, ಅವ್ವ ನನ್ನನ್ನ ಅಣ್ಣ ಅದ್ಯಾವುದು ಕೇಳಬೇಡಿ ಅಣ್ಣ. ತಂಗಿ, ನಾವು ನಿನಗೆ ಬೇರೆಯವರಾಗಿ ಬಿಟ್ಟೇನಮ್ಮ. ತಂಗಿ, ನಾನು ನಿನ್ನ ಮೇಲೆ ಜೀವವನ್ನೇ ನನಗೆ ನೋವಿಲ್ಲ. ಅವ್ವ ನನ್ನನ್ನ ಒಂದು ವಿಷಯ. ಹೂವ
ನಿನ್ನನ್ನು ಹೊಡೆದು ಬಡದು ಮಾಡಿದನೇನಮ್ಮ. ಇಲ್ಲಪ್ಪ, ಅವಳು ರಾಕ್ಷಸಿ. ನಿಮ್ಮ ಮೇಲೆ ಯಾವ ಕರುಣೆಯನ್ನಿಟ್ಟುಕೊಳ್ಳದೆ ಅವಳು ನಿಮ್ಮ ಮೇಲೆ ಕೈ ಮಾಡಿದ್ದಾಳೆ. ಅಂತವಳು ಈ ಭೂಮಿಯ ಮೇಲೆ ಇರೋದಕ್ಕೆ ನಾಯಕಿ ಅಲ್ಲ ಕಡಪ. ನಾವು ನಿಮ್ಮ ಮೇಲೆ ನಮ್ಮ ಪ್ರಾಣವನ್ನೇ ಇಟ್ಟುಕೊಂಡಿದ್ದೀವಿ ಅಕ್ಕ, ಪ್ರಾಣವನ್ನೇ ಇಟ್ಟುಕೊಂಡಿದ್ದೇವೆ. ಅಣ್ಣ, ಅಪ್ಪ, ನಾನೊಂದು ವಿಷಯ ಹೇಳ್ತೀನಿ, ಆದ್ರೆ ನೀವು ಮಾತ್ರ ನನ್ನ ಮೇಲೆ ಕೋಪ ಮಾಡ್ಕೊಳ್ಬಾರ್ದು. ಹೇಳಮ್ಮ, ಅದ್ಯಾವ ಮಾತ ಎಂದು ಎಲ್ಲರ ಮುಂದೆ ಸರಳವಾಗಿ ಹೇಳು. ನಿನ್ನ ಬಗ್ಗೆ ನಮಗೆ ಯಾವುದೇ ಸಂಕೋಚವಿಲ್ಲಮ್ಮ, ಸಂಕೋಚವಿಲ್ಲ. ಅಪ್ಪ, ಅಪ್ಪ ಒಂದು ದಿನ ಬಂದು ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸಿದ್ರು. ಅಷ್ಟೇ ಅಲ್ಲ, ಮೈ ತುಂಬಾ ಒಡವೆ ಕೂಡ ಹಾಕಿದ್ರು. ಅದ್ಯಾಕೆಂತ ಕೇಳಿದ್ದಕ್ಕೆ ಹಾಗಿದ್ದರೆ ಒಳ್ಳೆಯದಾಯ್ತಲ್ಲಮ್ಮ, ಅದಕ್ಕೆ ಯಾಕೆ ದುಃಖ ಪಡ್ತೀಯ ನೀನು? ಅಷ್ಟೇ ಅಲ್ಲ, ಆ ಒಡವೆ ಎಲ್ಲ ಮೈ ತುಂಬ ಹಾಕಿ ನಾನೊಂದು ಮಾತು ಕೇಳ್ತೀನಿ, ಅದನ್ನ ನೀನು ಖಂಡಿತವಾಗಿ ನಡೆಸ್ಕೊಡ್ಬೇಕು ಅಂತ ನನ್ನಿಂದ ಭಾಷೆ ತೆಗೆದುಕೊಂಡ್ರು. ಮುಂದೆ ಅವಳೇ ನಿನ್ನ ಮೈ ತುಂಬ ಒಡವೆ ಹಾಕಿ ನಿನ್ನ ಕೈ ತುಂಬ ದುಡ್ಡು ಕೊಟ್ಟಳೆ ರಾಕ್ಷಸಿ ಚಂಡಾಲಿ. ಹೌದಪ್ಪ, ಅಷ್ಟೇ ಅಲ್ಲದೆ ಮೈ ತುಂಬ ಒಡವೆ ಹಾಕು. ಒಂದು ದಿನ ಆ ದಕ್ಷ ಬಂದು ನಿನ್ನನ್ನು ಒಂದು ಮಾತನ್ನು ಕೇಳ್ತಾರೆ. ಅದಕ್ಕೆ ನೀನು ತೃಪ್ತಿ ಪಡಿಸ್ಬೇಕು ಅಂತ ಅವ ನನ್ನ ಕೈಯಿಂದ ಭಾಷೆ ತೆಗೆದುಕೊಂಡ್ಲು. ತಮ್ಮ, ತಾಯಿಯ ಪ್ರೀತಿಯಲ್ಲಿ ಮೋಸ ವಂಚನೆ ಕಾಣಬಾರದು. ಅಪ್ಪ, ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ದಿನ ಬಂದು ನನ್ನ ಮೇಲೆ ಬಲಾತ್ಕಾರ ಕೂಡ ಮಾಡೋದಕ್ಕೆ ನೋಡಿದ ಆ ದಕ್ಷ. ಆದ್ರೆ ಹೇಗೋ ಏನೋ ಅವನ ಕೈಯಿಂದ ತಪ್ಪಿಸ್ಕೊಂಡು ನಾನು ಓಡಿ ಬಂದೆ. ಇದೇ ನಡೆದಿರುವ ವಿಷಯ. ಏನು ಮಾತನಾಡ್ತಿದ್ದೀಯಮ್ಮ ನೀನು? ನನ್ನ ತಾಯಿಯ ತಲೆ ಕಡಿಸಿ ನನ್ನ ತಂಗಿಯ ಮೇಲೆ ಕಣ್ಣು ಹಾಕಿದ ಅವನನ್ನ ಕಣ್ಣು ಕೆತ್ತು ಬಡವರ ಹೆಣ್ಣು ಮಕ್ಕಳೆಂದರೆ ನಿಮ್ಮಂತ ಶ್ರೀಮಂತರಿಗೆ ಮಂತನ ಮೇಲೆ ಮಲಗುವ ಹೆಣ್ಣುಗಳಲ್ಲ. ಅಣ್ಣ, ಇದೇ ರೀತಿ ಕೋಪ ಮಾಡ್ಕೊಳ್ತಿ ಅಂತ ಈ ವಿಷಯ ನಾನು ತಿಳಿಸಿರ್ಲಿಲ್ಲ. ಬೇಡಣ್ಣ, ಅವನಿಗೆ ಏನ್ ಮಾಡ್ಬೇಡ. ಇದೊಂದು ಸಾರಿ ಅವನನ್ನ ಬಿಟ್ಟು ಬಿಡು. ಅಕ್ಕ, ಒಂದು ಸಲ ತಪ್ಪು ಮಾಡಿದೆ ಎಂದು ಕ್ಷಮಿಸಿದ್ದೇವೆ ಅವನನ್ನು. ಪದೇ ಪದೇ ಅದೇ ತಪ್ಪನ್ನು ಮಾಡಿದಾಗ ಈ ಮಣ್ಣಲ್ಲಿ ಮಣ್ಣು ಹಾಕಿ ಬಿಡುತ್ತೇವೆ. ಯಾಕಪ್ಪ ಈ ರೀತಿ ಮಾತಾಡ್ತಾ ಇದ್ರ? ತಾಯಿಯನ್ನು ಕಳೆದುಕೊಂಡು ನಾವೀಗ ಅನಾಥರಾಗಿದ್ದೇವೆ. ಮತ್ತೆ ಈ ತಪ್ಪನ್ನು ಮಾಡಿ ನನ್ನನ್ನು ಮತ್ತಷ್ಟು ಅನಾಥವನ್ನಾಗಿ ಮಾಡ್ಬೇಕಂತ ಮಾಡಿದ್ದೀರಾ? ಆ ತಾಯಿ ಗಂಡ ಸೂಳೆ ಮಗ ಕಂಡ ಹೆಣ್ಣರ ದುಡೆ ಒಳಗುವುದೆಂದು ತಿಳಿದುಕೊಂಡಿದ್ದಾನ. ಅವನಿಗೆ ಒಂದಲ್ಲ ಒಂದು ದಿನ ನಾವ್ಯಾರೆಂದು ತಿಳಿಸಲೇಬೇಕು. ಅಪ್ಪ, ನನ್ನ ತಂಗಿಯನ್ನು ಕೆಣಕಿದವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅಣ್ಣ, ಮೊದಲು ನಿನ್ನ ಕೋಪವನ್ನು ಶಾಂತ ಮಾಡಿಕೊ. ಒಂದು ಸಾರಿ ನನ್ನ ಮಾತನ್ನು ಕೇಳೋಣ. ಮತ್ತೆ ಏನಾದ್ರೂ ಅವನು ಈ ರೀತಿ ಮಾಡಿದ್ರೆ ಆಗ ನನ್ನನ್ನೇನು ಕೇಳಬೇಡ, ಅವನ ರುಂಡವನ್ನೇ ಹಾರಿಸುವಂತೆ. ಆಯ್ತಮ್ಮ. ಅಕ್ಕ, ಬರೇ ಅವನನ್ನು ಹೆದರಿಸಿ ಬರುತ್ತೇವೆ. ಮುಂದೊಂದಿನ ಇದೇ ತಪ್ಪನ್ನು ಮಾಡಿದರೆ ಅವನು ಮಣ್ಣಲ್ಲಿ ಹೊಟ್ಟಿ ಬಾಗಿ ಬರುತ್ತೇವೆ. ಅವನು ನಿಮ್ಮ ಕೋಪಕ್ಕೆ ಅಷ್ಟೇ ಸರಿಯಾಗಿ ತಲೆಬಾಗಿ, ಇಲ್ಲವಾದರೆ ಅವನ ರುಂಡವನ ಚಂಡಾಡಿ ಬಿಡುತ್ತೇವೆ. ಹಾಗೆಯಪ್ಪ, ಈ ವಿಷಯ ಮಾತ್ರ ಸ್ವಲ್ಪ ದಿನ ನಾವು ಮುಚ್ಚಿಡುವುದು ಒಳ್ಳೆಯದು. ಹೊರಡೋಣ ಬನ್ನಿ. ಇಮಾಮ್ ಸಾಬ್ ತಲ್ಲೂರು